ಅಧಿಕೃತ ರಜೆ ಮತ್ತು ಪರೀಕ್ಷಕ ಚಟುವಟಿಕೆಗಳಲ್ಲಿ ಕುರಿತು ದೂರು ಕೊಟ್ಟಿದ್ದೀವಿ ಸರ್. ಈಗೇನು ಈಗ ನೆಕ್ಸ್ಟ್ 25 ತಾರೀಕು ಕ್ರಿಸ್ಮಸ್ ಹಬ್ಬ ಇದೆ. ಆ ಹಬ್ಬಕ್ಕೆ 12 ದಿನ ರಜೆ ಘೋಷಣೆ ಮಾಡಿದ್ದಾರೆ. ಇನ್ಕ್ಲೂಡಿಂಗ್ ನಮ್ಮೆಲ್ಲ ಇಲ್ಲಿ 99 ಭಾಗ ಹಿಂದೂ ಮಕ್ಕಳನ್ನ ನಮ್ಮ ಶಿಕ್ಷಕರಿರ್ತಕ್ಕಂಥದ್ದು ಶಾಲೆಗಳಲ್ಲಿ. ಹಾಗಾಗಿ ಅವರು ನಮ್ಮ ರಜೆಗಳನ್ನು ಹಬ್ಬಗಳಲ್ಲಿ ರಜೆ ಘೋಷಣೆ ಮಾಡಲ್ಲ. ಈಗ ಉದಾಹರಣೆಗೆ ಮೈಸೂರು ದಸರಾ ಬಂತು, ಕೇವಲ 2 ದಿನ ಕೊಟ್ಟಿದ್ರು. ಶಾಲೆ ಬೀಗ ಹಾಕಿ ನಿಮ್ಮ ಕಚೇರಿಗೆ ಬಂದು ನಾವು ಪ್ರತಿಭಟನೆ ಮಾಡುವಂತ ಸಂದರ್ಭ ನಾವು ನಿರ್ಮಾಣ ಮಾಡಿದ್ದೀವಿ. ಅದಕ್ಕೆ ತಮ್ಮ ವಿನಂತಿ ಮಾಡಿದ ತಮ್ಮಲ್ಲಿ ಕೂಡಲೇ ಇಮಿಡಿಯೇಟ್ ಸುತ್ತೋಲೆ ಕಳಿಸ್ಕೊಳ್ಳಿ. ಇವತ್ತೇನು ಹಾಸನ ಜಿಲ್ಲಾ ಶ್ರೀರಾಮ್ ಸೇನೆ ಸಂಘಟನಾ ವತಿಯಿಂದ DDPI ಅವರಿಗೆ ಇವತ್ತು ಮನವಿ ಕೊಟ್ಟಿದ್ದೀವಿ. ಆ ಮನವಿಯ ವಿಷಯ ಇವತ್ತೇನು ಮುಂದಿನ ಡಿಸೆಂಬರ್ 25ನೇ ತಾರೀಕು ಕ್ರಿಸ್ಮಸ್ ಹಬ್ಬ ಇದೆ. ಈ ಕ್ರಿಸ್ಮಸ್ ಹಬ್ಬಕ್ಕೆ ಈಗಾಗಲೇ ಶಾಲೆಗಳಲ್ಲಿ 12 ದಿನ ರಜೆ ಘೋಷಣೆ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದಾರೆ. ಇದು ಹೇಗೆ ಅಂತಂದರೆ, ನಮ್ಮ ಮಕ್ಕಳಿದ್ದಾರೆ ಶಾಲೆಗಳಲ್ಲಿ, 99% ಹಿಂದೂ ಮಕ್ಕಳು ಶಿಕ್ಷಣ ಪಡೆದಿರ್ತಕ್ಕಂಥದ್ದು ಕ್ರಿಶ್ಚಿಯನ್ ಶಾಲೆಗಳಲ್ಲಿದ್ದಾರೆ. ಇವತ್ತು ಕ್ರಿಶ್ಚಿಯನ್ ಶಾಲೆಗಳಲ್ಲಿ ಪಾಠ ಹೇಳ್ತಕ್ಕಂಥ ಬೋಧಕರು ಕೂಡ ಕ್ರಿಶ್ಚಿಯನ್ರಿದ್ದಾರೆ, ಹಿಂದೂಗಳಿದ್ದಾರೆ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀವಿ ಅಂತಂದರೆ, ಕ್ರಿಶ್ಚಿಯನ್ ಹಬ್ಬಕ್ಕೆ ಒಂದೇ ದಿನ ಕ್ರಿಸ್ಮಸ್ ಹಬ್ಬಕ್ಕೆ ರಜೆ ಕೊಟ್ಟಿದ್ದಾರೆ, ಸರ್ಕಾರ ಘೋಷಣೆ ಮಾಡಿದೆ. ಆದರೆ ಕ್ರಿಶ್ಚಿಯನ್ ಇರ್ತಕ್ಕಂಥ ಪಾದ್ರಿಗಳು ಮತ್ತು ಇಲ್ಲಿರ್ತಕ್ಕಂಥ ಏನು ಟೀಚರ್ಸ್ಗಳು 15 ದಿನಗಳ ರಜೆ ಬೇಕು ಅಂತೇಳಿ ಈಗಾಗಲೇ ಕೋರಿದರೆ, ರಜೆ ಕೊಡೋದಕ್ಕೆ ನಿಶ್ಚಯ ಮಾಡಿದ್ದಾರೆ ಅಂತೇಳಿ ನಮ್ಮ ಶ್ರೀರಾಮ ಸೇನೆ ಸಂಘಟನೆಗೆ ವಿಷಯ ಗೊತ್ತಾಗಿದೆ. ಹಾಗಾಗಿ DDPI ಅವರಿಗೆ ಇವತ್ತು ಮನವಿ ಕೊಟ್ಟಿದ್ದೀವಿ. ಒಂದು ವೇಳೆ ಏನಾದ್ರು ಹಾಸನ ಜಿಲ್ಲೆಯಲ್ಲಿ, ಹಾಸನ ಜಿಲ್ಲಾದ್ಯಂತ ಏನು ಈ ವಿದ್ಯಾರ್ಥಿಗಳು ವಿದ್ಯೆ ಕಲಿತಕ್ಕಂಥ ಶಾಲೆಗಳಲ್ಲಿ, ಕ್ರಿಸ್ಮಸ್ ಶಾಲೆಗಳಲ್ಲಿ ಏನಾದ್ರು 15 ದಿನದ ನಂತರ ರಜಾ ಕೊಟ್ಟರೆ ಈ ಕ್ರಿಸ್ಮಸ್ ಹಬ್ಬಕ್ಕೆ, ನಾವು ಆ ಶಾಲೆಗಳಿಗೆ ಬೀಗ ಹಾಕಿ ಹಾಗೆ DDPI ಕಚೇರಿಗೆ ಮುತ್ತಿಗೆ ಹಾಕುವಂಥ ಸಂದರ್ಭ ನಿರ್ಮಾಣ ಆಗೋದಕ್ಕೆ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ಒಂದು ವೇಳೆ ಮಾಡಿದ್ದಲ್ಲ ಆದರೆ, ಕಾನೂನು ಉಲ್ಲಂಘನೆ ಮಾಡಿದರೆ ನಾವು ಕೂಡ ಅವರಿಗೆ ಯಾವ ರೀತಿಯ ಪಾಠ ಕಲಿಸಬೇಕು ಆ ಪಾಠ ಕಲಿಸೋದಕ್ಕೋಸ್ಕರ ಶ್ರೀರಾಮ್ ಸೇನೆಯಿಂದ ಸಿದ್ಧರಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ. ಕೂಡಲೇ ಎಚ್ಚೆತ್ತುಕೊಂಡು DDPI ಅವರು ಕೂಡಲೇ ಸುತ್ತೋಲೆ ಪ್ರಕಾರ ರಾಜ್ಯ ಸರ್ಕಾರ ಏನು ನಿರ್ಣಯ ಕೈಗೊಂಡಿದೆ ಆ ನಿರ್ಣಯಕ್ಕೆ ಬದ್ಧರಾಗಿರಬೇಕು ಶಾಲೆಗಳು ಅಂತೇಳಿ ಈ ಸಂದರ್ಭ ಮಾಧ್ಯಮ ಮುಖಾಂತರ ಕೇಳ್ತಾ ಇದ್ದೀವಿ. ಜೈ ಶ್ರೀರಾಮ್, ಜಾನಕಿ ಹೇಮಂತ್, ಶ್ರೀರಾಮ್ ಸೇನೆ ರಾಜ್ಯ ಸಹ ಕಾರ್ಯದರ್ಶಿ ಜಾನಕಿ ಹೇಮಂತ್, ಹಾಗೆ ಧರ್ಮನಾಯಕ್ ಜಿಲ್ಲಾಧ್ಯಕ್ಷರು, ಆಮೇಲೆ ವಿನಯ್, ಆಮೇಲೆ ಹಾಸನ ತಾಲೂಕು ಅಧ್ಯಕ್ಷರು ಜಗದೀಶ್, ಪ್ರದೀಪ್, ಮಹೇಶ್ ಬಾಗಲಕೋಟೆ, ಬಸವರಾಜು, ಕಾರ್ಮಿಕ ಸಂಘಟನೆ ಅಧ್ಯಕ್ಷರು, ಏನು ಹೆಸರು, ದೊರೆಸ್ವಾಮಿ, ಹೇಳ್ರಪ್ಪ, ಅಜಿತ್, ವಿನಯ್, ಪವನ್, ಇವರೆಲ್ಲ ಇದ್ದೀವಿ. ಏನು 25ನೇ ತಾರೀಕು ಕ್ರಿಸ್ಮಸ್ ಹಬ್ಬ ಇದೆಯೋ, ಆ ಹಬ್ಬದಲ್ಲಿ ಒಂದು ದಿನ ಸರ್ಕಾರ ಆದೇಶ ಮಾಡಿದೆ, ರಜಾ ಘೋಷಿಸಿದೆ. ಅದು ಬಿಟ್ಟು ಮತ್ತೆ 12 ದಿನ ರಜಾ ಘೋಷಣೆ ಮಾಡಿದ್ದಾರೆ ಕ್ರಿಶ್ಚಿಯನ್ ಸ್ಕೂಲಲ್ಲಿ. ಏನಾದರೂ ಆ ಥರ ಏನಾದರೂ 12 ದಿನ, ಒಂದಿನ 25ನೇ ತಾರೀಕು ಬಿಟ್ಟು 12 ದಿನ ಏನಾರು ರಜೆ ಏನಾದರೂ ಕೊಟ್ಟರೆ ಆ ಸ್ಕೂಲನ್ನು ಬೀಗ ಹಾಕಿ ಪ್ರತಿಭಟನೆ ಮಾಡುವಂತಹ ಸಾಧ್ಯತೆ ಶ್ರೀರಾಮ ಸೇನೆ ಕೈಗೊಂಡಿದೆ. ಹಾಗೂ ಈ DDP ಆಫೀಸ್ಗೂ ಬಂದು ಪ್ರತಿಭಟನೆ ಮಾಡಿ DDP ಆಫೀಸ್ಗೂ ಸಹ ಬೀಗ ಹಾಕಿ ಪ್ರತಿಭಟನೆ ಮಾಡುವಂತಹ ಸಾಧ್ಯತೆ ಇದೆ. ಇದರಿಂದ ಈಗ ಎಚ್ಚರಿಸಿಕೊಂಡು ಮುಂದೆ ಕಾನೂನು ಭಂಗವಾಗಿ ಒಂದೇ ದಿನ ಕ್ರಿಸ್ಮಸ್ 25ಕ್ಕೆ ರಜಾ ಘೋಷಣೆ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಧರ್ಮನಾಯಕ, ಜಿಲ್ಲಾಧ್ಯಕ್ಷ, ಶ್ರೀರಾಮ್ ಸೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ರಕ್ಷಿಸಿ, ರಕ್ಷಿಸಿ, ಹಿಂದೂಗಳ ರಕ್ಷಿಸಿ, 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 ರಕ್ಷಿಸಿ. ಜೈ ಶ್ರೀರಾಮ್. ಮನವಿ ಇತ್ತಲ್ಲ ಸರ್, ಈಗ ಇವರು ಜಿಲ್ಲಾಧ್ಯಕ್ಷರು ಸರ್, ಉದ್ದೇಶ ಸರ್ಕಾರದ